ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನು ಗರೇಜಿಗೆ ಒಂದು ಬೂಟ್ಸ್ ಗಾಡಿ ಟಾಟಾ AC ವೆಹಿಕಲ್ ಬಂದಿದೆ. ಇಂಜಿನ್ ಪ್ರಾಬ್ಲಮ್ ಆಗಿದೆ ಇದರಲ್ಲಿ, ಅದಕ್ಕೆ ಎಲ್ಲ ಫುಲ್ ಇಂಜಿನ್ ಎಲ್ಲ ಇಳಿಸ್ಕೊಂಡಿದ್ದೀವಿ. ಬೆಂಗಳೂರಿಗೆ ಕಳಿಸಿ ಲೇತ್ ವರ್ಕ್ ಮಾಡೋಣ. ಲೇತ್ ವರ್ಕ್ ಮಾಡಿ ಏನೇನು ಪ್ರಾಬ್ಲಮ್ ಆಗಿದೆ ಎಲ್ಲ ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದು ಬೂಟ್ಸ್ ಗಾಡಿಯಾಗಿ ಏನೇನು ಐಟಮ್ ಆಗಬೇಕು ಅಂತ ನೋಡಿ. ಇದು ಪಿಸ್ಟಿನ್, ಸಿಲಿವ್ ಪಿಸ್ಟಿನ್, ಮೇನ್ ಬೇರಿಂಗ್, ಕನೆಕ್ಟಿಂಗ್ ಬೇರಿಂಗ್, ಆಮೇಲೆ ಬೋರೂನು ಬೆಂಡ್ ಆಗಿತ್ತು ಮೇಲ್ಗಡೆ, ಅದು ಬೋರೂನು ಬೆಂಡನ್ನು ತೆಗ್ಸಿದ್ದೀವಿ, ಮಿಷಿನ್ ಹಾಕಿ ಫೇಸ್ ಮಾಡಿಸಿದ್ದೀವಿ. ಆಮೇಲೆ ಬೋರಿನ ಡಮ್ಮಿ ಎಲ್ಲ ನೋಡ್ಬೋದು. ಆಯಿಲ್ ಪಂಪ್ ಎಲ್ಲ ಕ್ಲೀನಾಗಿ 70% ಫಿಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಬೋರ್ ಒಳಗಡೆ ಎಲ್ಲ ಚೇಂಜ್ ಮಾಡಿದ್ದೀವಿ. ಆಮೇಲೆ ಸಿಲಿವ್ ಪಿಸ್ಟಿನ್, ಮೇನ್ ಬೇರಿಂಗ್, ಕನೆಕ್ಟಿಂಗ್ ಬೇರಿಂಗ್ ಎಲ್ಲ ಅಪ್ ಟು ಡೇಟ್ ಫುಲ್ ಬೋರ್ ಕೆಲಸ ಮಾಡಿದ್ದೀವಿ. ಆಮೇಲೆ ಗ್ಯಾಸ್ ಕಿಟ್, ಇದು ಒಂದು ಗ್ಯಾಸ್ ಕಿಟ್ ತರಿಸ್ಕೊಂಡಿದ್ದೀವಿ. ಗ್ಯಾಸ್ ಕಿಟನ್ನು MRPನೂ ನೋಡ್ಬೋದು. ಆಮೇಲೆ ಸಣ್ಣ ಪುಟ್ಟ ಹೌಸ್ ಪೈಪ್ ಕಂಪ್ಲೇಂಟ್ ಇತ್ತು, ಹೌಸ್ ಪೈಪ್, ಆಯಿಲ್ ಸೀಲ್ ಕಿಟ್. ಆಮೇಲೆ ಎಡ್ಡೂ ಫೇಸ್ ಮಾಡಿದ್ದೀವಿ, ಫೇಸ್ ಮಾಡಿ. ಆಮೇಲೆ ವಾಲ್, ಗೈಡ್, ಸ್ಟಮ್ ಸೀಲ್, ಸೀಟ್, ಇಷ್ಟೆಲ್ಲ ಎಡ್ ಒಳಗಡೆ ಎಲ್ಲ ಐಟಮ್ ಹಾಕಿದ್ದೀವಿ. ಕಂಪಲ್ಸರಿ ಇದು ಹಾಕಲೇಬೇಕು. ಕಂಪಲ್ಸರಿ ಇದು ಹಾಕಿದ್ರೇ ಬೂಟ್ಸ್ ಗಾಡಿ ನಡೆಯೋದು. ಯಾಕಂದರೆ ಅದು ಹಳೆ ಪಿಸ್ಟಿನ್ ಯಾವುದು ಕಾರಣಕ್ಕೆ ಆಗಬಾರ್ದು. ಎಲ್ಲ ಫುಲ್ ಬೋರ್ ಕೆಲಸ ಮಾಡಿ ಎಲ್ಲ ಒರಿಜಿನಲ್ ಐಟಮ್ ಹಾಕಿ ಎಲ್ಲ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ, ನೋಡ್ಬೋದು ನೀವು. ಆಮೇಲೆ ಬೆಲ್ಟ್, ಒಂದು ವಾಟರ್ ಬಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಂಜಿನಿಗೆ ಏನೇನು ಬೇಕು, ಏನೇನು ವರ್ಕ್ ಆಗುತ್ತೆ ಎಲ್ಲ ಫುಲ್ ಎಲ್ಲ ಇಂಜಿನ್ ಹಾಕ್ಕೊಂಡು ಎಲ್ಲ ಫುಲ್ ಇಂಜಿನ್ ಅಸೆಂಬಲ್ ಮಾಡಿಕೊಂಡು ಕೆಳಗಡೆ ಹಾಸಿ ಇಂಜಿನ್ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಎಲ್ಲ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಇಂಜಿನ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ, ಕೂಲಿಂಗೂ ಆಗಿದೆ. ಬರ್ರಿ ನೋಡೋಣ ಗಾಡಿ ಏನು ಪ್ರಾಬ್ಲಮ್ಮು ಆಗಿತ್ತು, ಅದರಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಆಮೇಲೆ ಏನು ಲೆಕ್ಕಾಚಾರ ರೆಡಿ ಆಗಿದೆ ಅಂತ ನೋಡ್ಬೋದು. ಮೀಟ್ರೂ ಗಾಡಿನೂ ಎಷ್ಟು ಓಡಿತೆ ಅಂದ್ರೆ ಅದೂ 1,40,000 ಚಿಲ್ಲರೆ ಓಡಿತೆ. ಆಮೇಲೆ ಏನು ಲೈಟ್ ಗಿಟ್, ಏನು ಚೆಕ್ ಇಂಜಿನ್ ಲೈಟ್ ಆ ಥರ ಏನೂ ಕಂಪ್ಲೇಂಟ್ ಆಗ್ತಾಯಿಲ್ಲ. ಸ್ಟಾರ್ಟಿಂಗೂ ಎಲ್ಲ ಕರೆಕ್ಟ್ ಇದೆ, ನೋಡ್ಬೋದು. ಎಲ್ಲ ನೀವು ಗಾಡಿ ಸ್ಟಾರ್ಟಿಂಗ್ ಆಗಿದೆ, ಎಲ್ಲ ಕಂಪಲ್ಸರಿ ಎಲ್ಲ ಕೆಲಸ ಆಗಿದೆ, ಕಂಪ್ಲೀಟ್ ಆಗಿದೆ ಕೆಲಸ ಎಲ್ಲ. ಆಮೇಲೆ ಸ್ಮೋಗೂ ನೋಡ್ಬೋದು ನೀವು, ನೋಡಿ ಒಂಚೂರೂ ಸ್ಮೋಕ್ ಇಲ್ಲ ಗಾಡಿ ಒಳಗಡೆ. ಆ ಥರ ಆ ಕಂಡೀಷನಾಗಿ ರೆಡಿ ಆಗಿದೆ. ನಿಮ್ಮ ಹತ್ರ ಈ ಥರ ಏನಾರ ಒಂದು ಟಾಟಾ AC ಇದ್ದರೆ, ಬೋರ್ ಎಡ್ ಇಂಜಿನಿಗೆ ಏನಾರ ಇಂಜಿನ್ ವರ್ಕಿಗೆ ಏನಾರ ಬಂದರೆ ಪಿನ್ ಟು ಪಿನ್ ಇಂಜಿನ್ ಒಳಗಡೆ ಐಟಮ್ ಹೊಸದಾಗಿಬಿಡಿ. ಆಮೇಲೆ ಪಿಸ್ಟಿನ್ ಐತಲ್ಲ, ಪಿಸ್ಟಿನ್, ಸಿಲಿವ್, ಮೇನ್ ಬೇರಿಂಗ್, ಕನೆಕ್ಟಿಂಗ್ ಬೇರಿಂಗ್ ಎಲ್ಲ ಅಪ್ ಟು ಡೇಟ್ ಎಲ್ಲ ಕಂಪಲ್ಸರಿ ಚೇಂಜ್ ಮಾಡಲೇಬೇಕು. ಇಷ್ಟೆಲ್ಲ ಐಟಮ್ ಹಾಕ್ಕೊಂಡ್ಬಿಡಿ, ನಿಮ್ಮ ಗಾಡಿ ಸೇಫಾಗಿ ಇರುತ್ತೆ. ಆಮೇಲೆ ಏನೂ ಕಂಪ್ಲೇಂಟ್ ಬರಲ್ಲ. ನೋಡ್ಬೋದು ಎಲ್ಲ ಏನು ಚೆಕ್ ಇಂಜಿನ್ ಲೈಟ್ ಇರಲಿ, ಒಂದು ಯಾವುದಾನ ಒಂದು ಲೈಟ್ ಇರಲಿ, ಯಾವುದೂ ಲೈಟ್ ಬರ್ತಾಯಿಲ್ಲ. ಕಸ್ಟಮರ್ ಫೈನಲ್ ನಾವು ಎಲ್ಲ ಕೆಲಸ ಆಯಿತು, ಕಸ್ಟಮರ್ ಕೈಗೆ ಕೊಡ್ತಾಯಿದ್ದೀವಿ. ಕಸ್ಟಮರ್ಗೂ ನಾವು ನೋಡ್ಬೋದು ಭಾಳ ಖುಷಿಯಾಗಿ ಹೋಗ್ತಾಯಿದ್ದಾರೆ ಅವರು. ಅಷ್ಟೇ ಹೇಳಿ ನಾನು ಮಾತು ಮುಗಿಸ್ತೀನಿ.